ಮಲೆನಾಡಿನ ಭಾಗದಲ್ಲಿ ಎಲ್ಲ ಅಫಿಷಿಯಲ್ ಆಗಿ ತುಂಬಾ ಸಬ್ಸಿಡೆಂಟ್ ಆಗಿ ಬದುಕ್ತಾ ಇರೋ ಉದ್ದೇಶ ಕಾಫಿ, ಮೆಣಸು, ಏಲಕ್ಕಿ, ಚಕ್ಕೆ, ಜಾಕಾಯಿ ಮಲೆನಾಡು ಬೆಲ್ಟ್ ಅಲ್ಲ. ಬಟ್ ಮಲೆನಾಡು ಬೆಲ್ಟ್ ನಮ್ಮಲ್ಲಿ ಕ್ರಿಯೇಟಿವ್ ಮಾಡಿ ಇಲ್ಲಿನ ತನಕ ಒಂದು ತೋಟ ನೋಡಿದ್ರೆ ಇಲ್ಲಿಗೆ ಬಂದ್ರೆ ಒಂದು ಬೇರೆ ತರ ಆರ್ಗ್ಯಾನಿಕ್ ಫಾರ್ಮ್ ಅನ್ನೋ ರೀತಿ ಒಳಗಡೆ ಅಂದ್ರೆ ನಾರಾಯಣ ರೆಡ್ಡಿ ಅವರು ಆರ್ಗ್ಯಾನಿಕ್ ಫಾರ್ಮ್ ಅನ್ನ ರಾಸಾಯನಿಕಕ್ಕೆ ಮಾತೇ ಬರಬಾರ್ದು. ಒಂದು ಮಸನೊಬ್ಬ ಪೂಕ ಹೋಗೋದು ಒಂದು ಹುಲ್ಲಿನ ಕ್ರಾಂತಿ ಅಂತ ಒಂದು ಬುಕ್ ಮಾಡಿದ್ದಾರೆ ಸರ್. ಅದೊಂದು ರೀಡ್ ಮಾಡಿದವರಿಗೆ ಪ್ರತಿ ಫಾರ್ಮರ್ಗೂ ಅದು ಗೊತ್ತಾಗುತ್ತೆ. ಸಂಪತ್ ಕುಮಾರ್ ಎಂಬ ರೈತರು ಬೆಂಗಳೂರಿಗೆ ಅಂಟಿಕೊಂಡಿರುವ ಮಾಗಡಿ ತಾಲೂಕಿನ ಪ್ರಗತಿಪರ ರೈತರು. ಸಂಪತ್ 4 ಎಕರೆ ಜಮೀನಿನಲ್ಲಿ ಕೃಷಿ ಲೋಕವನ್ನೇ ಸೃಷ್ಟಿ ಮಾಡಿದ್ದಾರೆ. ನಾವು ನೀವೆಲ್ಲ ಬೆಳೆಯುವ ಸಾಮಾನ್ಯ ಬೆಳೆಯಿಂದ ಹಿಡಿದು ನಮಗೆ ಅಪರೂಪ ಎನಿಸುವ ಬೆಳೆಯನ್ನು ಬೆಳೆದಿರುವ ಅಪರೂಪದ ರೈತ ಈ ಸಂಪತ್ ಕುಮಾರ್. ಸರ್, ನನ್ನ ಹೆಸರು ಸಂಪತ್ ಕುಮಾರ್, ಮಾಗಡಿ ತಾಲೂಕು, ರಾಮನಗರ ಡಿಸ್ಟಿಕ್ಕು, ಪ್ರಗತಿಪರ ಕೃಷಿಕರು, ತಾಲೂಕು ಮಟ್ಟ ಉದಯೋನ್ಮುಖಿ ಕೃಷಿ ಪಾಂಡಿತ್ಯ ಪ್ರಶಸ್ತಿ ವಿಜೇತರು ಸರ್. ಸರ್, ಸಮಗ್ರ ಕೃಷಿ ಮಾಡ್ಕೊಂಡಿದ್ದೀನಿ. ಮೈನ್ ಕ್ರಾಪು ಅರೆಕಾಯಿ ಐತೆ, ಅರೆಕಾಯಿ ಜೊತೆ ತೆಂಗೈತೆ, ಜೊತೆಗೆ ಬಟರ್ ಫ್ರೂಟ್ ಐತೆ, ಅದಾಯ್ತಿದ್ದಂಗೆ ಆರೆಂಜ್ ಹಾಕ್ಸಿದ್ದೀನಿ ಸ್ವಲ್ಪ, ಅದ್ರ ಜೊತೆಗೆ ಏಲಕ್ಕಿ ಹಾಕಿದ್ದೀನಿ, ಪೆಪ್ಪರ್ ಕಾಳುಮೆಣಸು ಬೆಳೆಸಿದ್ದೀನಿ, ಆಗರ್ ಮಾಡಿಸಿದ್ದೀನಿ, ಒಂದು ನಿಂಬೆ ಹಾಕ್ಸಿದ್ದೀನಿ, ಒಂದು 300 ವೆರೈಟಿ ಫ್ರೂಟ್ಸ್ ಮಾಡಿಸಿದ್ದೀನಿ. ಎಕ್ಸಾಟಿಕ್ ತಳಿಗಳು ನಮ್ಮಲ್ಲಿ ಬರುತ್ತೆ ಅಂತ. ಸರ್, ಮುಂಚೆ ತರಕಾರಿ ಫೀಲ್ಡಲ್ಲಿ ಇದ್ದೆವು. ತರಕಾರಿ ಫೀಲ್ಡಿಂದ ಜಂಪಿಂಗ್ ಮಾಡಿಬಿಟ್ಟು, ಏಕೆಂದರೆ ಇವತ್ತಿನ ಮೇಯ್ನು ಲೇಬರ್ ಪ್ರಾಬ್ಲಮ್ ಭಯಂಕರ. ಆಮೇಲೆ ಇದಕ್ಕೇನು ಲೇಬರ್ ಇಲ್ವಾ ಅಂತಲ್ಲ, ಲೇಬರ್ ಬೇಕು, ಇನ್ಕ್ಲೂಡಿಂಗ್ ಅದು ಬಿತ್ತನೆ ಮಾಡಿದ್ದು ಒಂದು ಟೈಮ್ ಆದರೆ ತಿರ್ಗಾ ರಿಮೂವಲ್ ಆಗಿ ತಿರ್ಗಾ ಹಾಕು ತಿರ್ಗಾ ಕೀಳು ಅಂತ ಮಾಡಿ ಕಂಟಿನ್ಯೂಸ್ ಇರೋಲ್ಲ. ಈ ಮಲೆನಾಡಿನ ಭಾಗದಲ್ಲಿ ಎಲ್ಲ ಅಫಿಷಿಯಲ್ ಆಗಿ ತುಂಬ ಸಬ್ಸಿಡೆಂಟಾಗಿ ಬದುಕ್ತಾ ಇರೋ ಉದ್ದೇಶ ಕಾಫಿ, ಮೆಣಸು, ಏಲಕ್ಕಿ, ಚಕ್ಕೆ, ಜಾಕಾಯಿ ಈ ಥರ ಹೋದರು. ನಮ್ಮ ಭಾಗ ಬಯಲು ಪ್ರದೇಶ, ಬಟ್ ಮಾಡೋಕ್ಕಾಗಲ್ವಾ? ಮಾಡ್ಬೋದು. ಎಬೋ ಒಂದು 100% ಒಂದು 80% ಆದರೂ ನಮ್ಮಲ್ಲಿ ಸಕ್ಸಸ್ ಪಾಯಿಂಟ್ ಐತೆ ಸರ್. ಸರ್, ನನಗೆ ತಾತ ಅವ್ರ ಕಾಲದಿಂದನೂ ವ್ಯವಸಾಯನೇ. ನನ್ನ ತಾತ ಅವ್ರ ಫೀಲ್ಡಾಗೆ ಅಂದರೆ ಆಲ್ಮೋಸ್ಟ್ ನನ್ನ 1999-2000 ನನ್ನ SSLC ಮುಗಿಸ್ತು. ಅಲ್ಲಿಂದನೂ ಅದಕ್ಕಿಂತ ಮುಂಚೆನೂ ಸಿಂಪಲ್ಲಾಗಿ ತೋಟದ ಜೊತೆನೇ ಬೆಳೆದಿದ್ದು. ನಾನು ಬುದ್ಧಿ ಕಂಡಾಗಿಂದ ಅಂತಲೇ ಹೇಳ್ಬೋದು. ಬಟ್ ಒಡನಾಟ ಪ್ರಾಪರಾಗಿ 2013ಕ್ಕೆ ತರಕಾರಿನ ಸ್ಟಾಪ್ ಮಾಡಿ ಏನೋ ಮನೆ ಬಳಕೆಗಷ್ಟು ಬಂದು ತೋಟಕ್ಕೆ ಇನ್ವಾಲ್ವ್ಮೆಂಟ್ ಆಗಿದ್ದು 2013ರಿಂದ ಆಚೆಗೆ ಆರ್ಗ್ಯಾನಿಕ್ ಫಾರ್ಮ್ ಗಿಳಿಸ್ತೆ ಸರ್. ಇಲ್ಲಿಗೆ ಆರ್ಗ್ಯಾನಿಕ್ ಫಾರ್ಮ್ ಮಾಡಿ 2025 ಅಂದರೆ 12 ವರ್ಷದ ಪ್ರಯತ್ನ ಸರ್. ನನ್ನ ಫಸ್ಟು ಬಂದವರು ಯಾರನ್ನ ಆಪ್ತ ಸ್ನೇಹಿತರುಗಳು ಬಂದು ಕೆಲವು ವಿಡಿಯೋಸ್ಗಳು ಬಂದು ಮಾಡ್ಕೊಂಡೋದ್ರು. ಆ ಟೈಮಲ್ಲಿ ಬಂದು ವಿಚಾರ ಕೇಳಿದ್ದೀನಿ, ನೀವು ಇಲ್ಲಿಯವರ ಮಲೆನಾಡು ಬೆಲ್ಟಿಂದ ಬಂದಿದ್ದೀರಾ? ಇಲ್ಲ ಸರ್, ಮೂಲತಃ ನಾವು ಇಲ್ಲಿಯವರೇ, ಮಲೆನಾಡು ಬೆಲ್ಟರಲ್ಲ. ಬಟ್ ಮಲೆನಾಡು ಬೆಲ್ಟು ನಮ್ಮಲ್ಲಿ ಕ್ರಿಯೇಟಿವ್ ಮಾಡಿದ್ರು ಸರ್. ನೀವು ಆನ್ ದ ವೇ ಬರ್ಬೇಕಾದ್ರೆ ಮಾಗಡಿ ತಾಲೂಕಲ್ಲಿ ಇಲ್ಲಿನ ತನಕ ಒಂದು ತೋಟ ನೋಡಿದ್ರೆ ಇಲ್ಲಿಗೆ ಬಂದರೆ ಒಂದು ಬೇರೆ ಥರ ವಿಭಿನ್ನ ಏನೋ ಒಂದು ಆಸೆ. ನಾವು ಏಕೆ ಮಲೆನಾಡು ಥರ ತೋಟ ಮಾಡಬಾರ್ದು? ನಾವು ಯಾಕೆ ಇದೇ ರಾಗಿ, ಇದೇ ತರಕಾರಿ ಇದೇ ಥರ ಬೆಳ್ಕೊಂಡಿದ್ರೆ ಮುಂದಿನ ಲೈಫ್ ಸ್ಟೈಲ್ ಚೇಂಜ್ ಆಗಲ್ಲ. ಅವತ್ತು ಬದುಕಿದವ್ರು 3 ಜನ, ಗೊಬ್ಬರದ ಅಂಗಡಿಯವರು, ಔಷಧ ಅಂಗಡಿಯವರು. ನಾವು ಬದುಕಲಿಲ್ಲ. ಯಾಕಂದರೆ ಫಾರ್ಮರ್ಗಳು ಎಷ್ಟು ಹಿಂಸೆ ಇತ್ತು ಅಂದರೆ ಸಿಕ್ಕಾಪಟ್ಟೆ ಹಿಂಸೆ ಇದೆ ಸರ್. ಲೇಬರ್ಗಳು ಕಟ್ಕೊಂಡು ಮಾಡೋಕ್ಕಾಗಲ್ಲ. ಬಟ್ ಈಗ ನಾವು ಲೇಬರ್ ಮೇಲೆ ಡಿಪೆಂಡ್ ಆಗಿಲ್ಲ ಅಂತಲ್ಲ, ಅವಶ್ಯಕತೆ ಇದ್ದರೆ ಮಾತ್ರ ಲೇಬರ್. ಸರ್, ನಾನು ನಮ್ಮ ಮಿಸ್ಸಸ್ಸು ಇಬ್ಬರಷ್ಟೇ ಲೇಬರ್ ಕೃಷಿಗೆ ಅವಲಂಬಿತ ಆಗಿದೆ. ಇದ್ರ ಮೇಲೆ ನಾವು ಲೇಬರ್ಗಳನ್ನ ನನ್ನ ಈಗ ಮಕ್ಕಳುಗಳು ಓದ್ತಾ ಇದ್ದಾರೆ ಸರ್. ಅವರು ಕೃಷಿಲಿಲ್ಲ ಅಂತಲ್ಲ, ತುಂಬ ನಾನಂತೂ ಅವ್ರನ್ನ ಹಾಗೇ ಬಿಟ್ಟಿಲ್ಲ. ಕೃಷಿಗೆ ಇನ್ವಾಲ್ವ್ಮೆಂಟ್ ಹಾಕೋಬಿಟ್ಟು ಒಬ್ಬನೇ ಮಗನೇ ಒಬ್ಬ ಮಗಳಾದ್ರೂ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿದರೆ ಎಜುಕೇಷನ್ ಏನು ಮಾಡ್ತೀರೋ ಅದ್ರದ್ದು ಉದ್ದೇಶನೂ ನಾಳೆ ನಾನು ಮಾಡಿರೋದಕ್ಕೊಂದು ಸಾರ್ಥಕತೆ ಸಿಗಬೇಕು ಅಂದರೆ ಕೃಷಿ ಮುಂದುವರ್ಸ್ಕೊಂಡೇ ಹೋಗಲಿ. ಎಲ್ಲ ಸಪೋರ್ಟಿವ್ ಇದ್ದಾರೆ ಸರ್. ಅವತ್ತು ಅವ್ರೇನು ಬರ್ತಾ ಇರಲಿಲ್ಲ ಅಂಥವ್ರು ಇವತ್ತು ಬಂದು ಲೇಬರ್ ಮೇಲೆ ಡಿಪೆಂಡ್ ಆಗಿ ತೋಟ ನಿಂತ್ಕೊಂಡು ಮಾಡಿಸಿ ನಮ್ಮ ಜೊತೆ ಕೈ ಜೋಡಿಸಿ ಸಾಥ್ ಮಾಡಿದ್ದಾರೆ. ಮಗಳನ್ನ ಜೊತೆ ಮಾಡ್ತಾರೆ, ಮಗ ಅವರು ಸ್ವತಃ ಏನೋ ಸಿಕ್ಕಿದ ಕೆಲಸಗಳಲ್ಲಿ ಅವರು ಹೆಲ್ಪ್ ಮಾಡ್ತಾರೆ. ನಮ್ಮವೇನು ಜಾಸ್ತಿ ವರ್ಕಿಂಗ್ ಇರೋಲ್ಲ ಸರ್. ಈ ಕೃಷಿಗೆ ಇಳಿದ್ರೆ ಬರೀ ಅದಕ್ಕೆ ಗೊಬ್ಬರ
ಕೋಡು ಇಂಥವನ್ನ ಮಾಡಿಸ್ಕೊಳ್ಳೋದು, ಆದಿಕ ಬರೋದನ್ನ ನೋಡ್ಕೊಂಡು ಹೋಗ್ತಾ ಇರೋದು. ಸರ್ ನಮ್ಮದು ಮಳೆ ಆಶ್ರಿತ ಪ್ರದೇಶ ಅಲ್ಲ, ನಾವೇನಿದ್ರು ಬೋರ್ಗೆ ಡಿಪೆಂಡ್ ಆಗಿರೋರು. ಮಳೆಗಾಲದ ಟೈಮ್ ಏನೋ ಮಳೆ ಆಶ್ರಿತ, ಅದಾಯ್ತಿದ್ದಂಗೆ ಇನ್ನು 7 ಎಕರೆ ಕಾಡ್ಗೂ ಬೋರಾವರಿ ನೀರು ವ್ಯವಸ್ಥೆ ಬೇಕು. ಆ ಬೋರಾವರಿ ನೀರು ವ್ಯವಸ್ಥೆ ಆಗಬೇಕು ಅಂತಲೇ ಹೇಳಿ ರೀಚಾರ್ಜ್ ಮಾಡ್ಕೊಂಡಿದ್ದೀವಿ ಸರ್. ಹೊರಗಡೆ ಒಂದು 8 ಪಾಯಿಂಟು ಮುಂಚೆ ಮಾಡ್ದು. ನನ್ನ ಮೊದಲ ಉದ್ದೇಶ ನಾನು ಇಳಿದಿದ್ದು ಬೋರ್ ರೀಚಾರ್ಜ್ ಮಾಡೋಕ್ಕೆ ಅಂತ ಹೇಳಿ ದೇವರಾಜ್ ರೆಡ್ಡಿ ಅವರು ನಮ್ಮ ಗೆಳೆಯರು ನಮ್ಗೆ ಅವರು ಸಾಥ್ ಕೊಟ್ಟವ್ರೆ ಸರ್. ಅವರು ನಮ್ಮ ಜೊತೆ ಟಚ್ಚಲ್ಲಿ ಇರ್ತಾರೆ. ಆಮೇಲೆ ದೇವರಾಜ್ ಗೌಡ್ರು ಅಂತೇಳಿ GKVK ಒಬ್ಬ ಇದರಲ್ಲಿದ್ದಾರೆ. ಅವರು ನನಗೆ ತರಬೇತಿ ಕೊಟ್ಟರು ಇದ್ರ ಬಗ್ಗೆ. ಬೋರ್ ರೀಚಾರ್ಜ್ ಫಿಟ್ ಎಲ್ಲ ಮಾಡಿಕೊಂಡು ಹೊರಗಡೆವರೆಗೂ ರೀಚಾರ್ಜ್ ಫಿಟ್ ಮಾಡಿಕೊಡ್ತಾಯಿದ್ದೆ. ಬಟ್ ಈಗ ನನ್ನ ಸಮಯ ತುಂಬ ಜಾಸ್ತಿ ಇರೋದ್ರಿಂದ ನನಗೆ ಬೋರ್ ರೀಚಾರ್ಜ್ ಫಿಟ್ ಸ್ಟಾಪ್ ಮಾಡಿಬಿಟ್ಟೆ ಸರ್. ಈಗ ನನ್ನಲ್ಲಿ ಓನ್ ಏನಾನ ಮಾಡ್ಕೊತೀನಿ, ಯಾರಿಗಾನ ಕೇಳಿದ್ರೆ ಸಜೆಷನ್ ಕೊಡ್ತೀನಿ ಸರ್. ಸರ್ ನಮ್ಮಲ್ಲಿ ತೋಟದಲ್ಲಿ ಕಳೆ ನಿರ್ವಹಣೆಗೆ ಮತ್ತು ಕಾಯಿ ಕೊಯ್ಲು ನಿರ್ವಹಣೆಗೆ ಮಾತ್ರ ಅವಶ್ಯಕತೆ ಇದೆ ಸರ್. ಇನ್ನು ಇಡೀ ತೋಟ ಉಳುಮೆ ಮಾಡಲ್ಲ ಸರ್. ನಮ್ಮ 6 ಎಕರೆ ಲ್ಯಾಂಡೊಳಗೆ ಮೇಲ್ಭಾಗದ ಒಂದು ಸ್ವಲ್ಪ ಉಳುಮೆ ಮಾಡಿಸ್ತೀವಿ. ಇನ್ನು ಅದು ಬಿಟ್ಟರೆ ಇಡೀ ಫಾರ್ಮಲ್ಲಿ ಉಳುಮೆ ಇಲ್ಲ ಸರ್, ಎಲ್ಲ ಝೀರೋ ಕಲ್ಟಿವೇಷನ್. ನಾವು ಸಹಜ ಆರ್ಗ್ಯಾನಿಕ್ ಫಾರ್ಮ್ ಅನ್ನೋ ರೀತಿ ಒಳಗಡೆ ಅಂದರೆ ನಾರಾಯಣ್ ರೆಡ್ಡಿಯವರು, ಮಸನಬ ಪೂಕೋವರು ಇವ್ರ ಪದ್ಧತಿನ ಅನುಸರಣೆ ಮಾಡಿಕೊಂಡು ಮತ್ತೆ ಬೆಳೆ ಹಾಕು, ಅದಕ್ಕೆ ಪೂರ್ವಾರ್ಜಿತ ಬೆಳೆ ಹಾಕು ಅಂತ ಹೇಳಿ ಅದೇ ಬೆಳೆಗಳನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಿಟ್ಟು ನಾವು ಯಾವುದೇ ಕಾರಣಕ್ಕೂ ಉಳುಮೆ ಇಲ್ಲ ಸರ್. ಹಾರ್ವೆಸ್ಟಿಂಗ್ ಅಂದರೆ ನಮ್ಮಲ್ಲಿ ಕಾಯಿ ಏನು ಬಂದಿರುತ್ತೋ ಅದನ್ನು ಹಾರ್ವೆಸ್ಟ್ ಮಾಡಬೇಕು. ಈಗ ಏಲಕ್ಕಿ ಅದು ಹಾರ್ವೆಸ್ಟ್ ಮಾಡ್ಕೊಳ್ಳೋಕ್ಕೆ ಲೇಬರ್ ಬೇಕು, ಒಬ್ಬರು ಇಬ್ಬರು ಕೈಲಿ ಆಗಲ್ಲ. ಅದಕ್ಕೆ ಉಪಯೋಗಿಸ್ಕೊಂತೀವಿ. ಗಿಡದ ಸುತ್ತಲಿ ಅರ್ಧ ಅಡಿ 3/4 ಅಡಿ ನೀವು ನೋಡ್ಬೋದು ಒಳಭಾಗದಲ್ಲಿ ಸುತ್ತಳತೆ ಮಾತ್ರ ಕಳೆಕ್ಕೆ ಇಳಿಸ್ತೀವಿ ಸರ್. ಅದು ಬಿಟ್ಟರೆ ಬೇರೆ ಕಡೆ ಎಲ್ಲ ಕೈ ಇಡ್ಸಲ್ಲ ಸರ್. ಸರ್ ಡಿಪೆಂಡ್ ಆಫ್ ತಳಿ ಮೇಲೆ ಚೇಂಜು ವಿತ್ ಬೆಳೆ ಮೇಲೆ ಚೇಂಜ್. ನಾವು ಯಾವತ್ತು ಬೆಳಿತೀವಿ, ಏನು ಬೆಳೀತಾ ಇದೀವಿ. ಈಗ ಜನರಲ್ಲಾಗಿ ಅರೆಕ ಕಟಿಂಗ್ಸ್ ಮಾಡ್ತೀನಿ, ನಾನೇ ಅರೆಕ ಬೇಯಿಸ್ತೀನಿ, ನಾನೇ ಹಾರ್ವೆಸ್ಟಿಂಗ್ ಮಾಡ್ತೀನಿ, ನಾನೇ ಅದನ್ನು ಸುಲಿತೀನಿ, ಮಿಷನ್ನು ಸುತ್ತ ಇಟ್ಕೊಂಡಿದ್ದೀನಿ, ನಾನೇ ಅದನ್ನು ಒಣಗಿಸ್ತೀನಿ, ನಾನೇ ಇದು ಮಾಡ್ತೀನಿ. ಲೇಬರ್ ಕಾಸ್ಟ್ ಬಂದು ನಾನು ಮುಂಚೆ ತೋಟ ಕೊಟ್ಟಿದ್ದು ಒಂದು 2-2.5 ಲಕ್ಷಕ್ಕೆ ಕೊಡೀವಿ ನಾವು, ಒಂದು 300 ಗಿಡದ. ಅದರಲ್ಲಿ ನಾನೇ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ 5 ಲಕ್ಷ ಸಂಪಾದನೆ ಸ್ಟಾರ್ಟ್ ಆಯಿತು. ಅದರೊಳಗೆ ನನ್ನ ಎಕ್ಸ್ಪೆಂಡೇಷನ್ ಖರ್ಚು 1 ಲಕ್ಷ ಹೋಗ್ಬೋದು ಸರ್, ಇನ್ನಷ್ಟು ಉಳಿಕೆ ಇರ್ತದೆ. ಅದೇ ರೀತಿ ಈಗ ಪೆಪ್ಪರ್ಗೆ ಹೋಗ್ತೀವಿ. ಪೆಪ್ಪರ್ ಹಾರ್ವೆಸ್ಟಿಂಗ್ ತುಂಬ ಕಷ್ಟ. ಕೆಳಗಡೆ ತಾಟ್ ಕಟ್ಟಬೇಕು, ಮೇಲ್ಗಡೆಯಿಂದ ಗೊನೆ ಕಟ್ಟಿಂಗ್ಸ್ ಮಾಡಿ ಬಿಡಬೇಕು, ಇಲ್ಲ ಬ್ಯಾಗ್ ಮಾಡಿ ಒಳಗೆ ಬಿಟ್ಕೊಬೇಕು. ಅದಕ್ಕೆ ಯಾರನ್ನ 2 ಲೇಬರ್ ಮಾತ್ರ ಇಟ್ಕೊಬೇಕು. ತಿರ್ಗು ಅದನ್ನು ತೊಗೊಂಬಂದು ಡ್ರೈಯರ್ಗಳಲ್ಲಿ ಅಥವಾ ಸನ್ಲೈಟಲ್ಲಿ ಓಪನ್ ಲ್ಯಾಂಡ್ ಮಾಡ್ಕೊಂಡು ಅಲ್ಲಿ ಒಣಗಿಸ್ಬೇಕು. ಅದಕ್ಕೇನು ಅಷ್ಟು ಖರ್ಚು ಬರೋಲ್ಲ. ಆದರೆ ಏಲಕ್ಕಿ ಮಾಡಬೇಕಾದ್ರೆ ಹಾರ್ವೆಸ್ಟಿಂಗ್ ಖರ್ಚು ಜಾಸ್ತಿ ಇರುತ್ತೆ ಸರ್. ಏಕೆಂದರೆ ಹಣ್ಣು ಬಂದಿರೋ ಗುದಿನೊಳಗೇ ಹಾಯ್ಕೊಬೇಕು, ಪ್ರತಿ ಹಣ್ಣು ತರ್ಕೊಳಕ್ಕಾಗಲ್ಲ. ಆ ರೀತಿ ಅದ್ರ ಬೆಳೆ ಮೇಲೆ ಚೇಂಜ್ ಆಗುತ್ತೆ ಸರ್. ಈಗ ಜಾಕಾಯಿ ಹಾಕ್ಸಿದ್ದೀನಿ. ಜಾಕಾಯಿ ಒಳಗೆ ಸುಮಾರು ವೆರೈಟಿ ಐತೆ. ಕೇರಳಶ್ರೀ, ವಿಶ್ವಶ್ರೀ, ಕೀಂತುಕರ, ಕಬಕಶ್ರೀ, ಕಿಲಾರಿ, ಎಸ್ಟೇಟು, ಗೋಲ್ಡನ್ನು, ಈ ರೀತಿ ಸುಮಾರು ವೆರೈಟಿ ಇದೆ. ನನ್ನಲ್ಲಿ ನಾನು ಟಾಪರಲ್ಲಿ ಈಗ ಕೀಂತುಕರ ಹಾಕ್ಸಿದ್ದೀನಿ, ಮತ್ತು ಕೇರಳಶ್ರೀ ಹಾಕ್ಸಿದ್ದೀನಿ. ಅದರ ಪತ್ರಗಳ ಸಾಮರ್ಥ್ಯ ಅದ್ರ ಮೇಲೆ. ಈಗ ಏಲಕ್ಕಿಗೆ ಹೋದರೆ ನಲ್ಯಾಣಿ ಗ್ರೀನ್ ಗೋಲ್ಡ್ ಹಾಕ್ಸಿದ್ದೀನಿ, SKP 46 ಹಾಕ್ಸಿದ್ದೀನಿ. ಮಾರ್ಕೆಟಲ್ಲಿ ನಲ್ಯಾಣಿ ಗ್ರೀನ್ ಗೋಲ್ಡ್ ಪರ್ kg 2200 ರೂಪಾಯಿಂದ ಹಿಡಿದು 3300 ಗಂಟನೂ ಹೋಗೈತೆ, ಹೈಯೆಸ್ಟ್ ರೇಟ್. ನಾವು ಕ್ವಾಲಿಟಿ ಹೆಂಗೆ ಮೇಂಟೈನ್ ಮಾಡಿ ಕೊಡ್ತೀವೋ ಅದ್ರ ಮೇಲೆ ನಮಗೂ ದುಡ್ಡು ಕೊಡುತ್ತಾರೆ ಸರ್. ಸರ್ ಆರ್ಗ್ಯಾನಿಕ್ ಫಾರ್ಮ್ ಅಂದಮೇಲೆ ರಾಸಾಯನಿಕಕ್ಕೆ ಮಾತೇ ಬರಬಾರ್ದು. ಸ್ವಂತ 16 ತೊಟ್ಟಿ ಮಾಡ್ಕೊಂಡಿದ್ದೀನಿ ಸರ್. ಎರೆಘಟಕದಲ್ಲಿ ಕಂಪೋಸ್ಟ್ ರೆಡಿ ಮಾಡ್ಕೋತೀನಿ. ನನಗೆ 3 ಟೈಮ್ಸ್ ನಾನು ಯೂಸ್ ಮಾಡ್ಕೋತೀನಿ. 3 ಮಂತ್ಸ್ಗೆ ಒಂದು ಸಾರಿ. ಬೇಸಿಗೆ ಕಂಪ್ಲೀಟ್ ಆಯ್ತಿದ್ದಂಗೆ ನನ್ನ ಗೊಬ್ಬರ ಯುಟಿಲೈಸ್ ಆಗಿದ್ದ ಪ್ಯಾಕಿಂಗ್ ಮಾಡಿಸಿ ಮಡಗ್ತೀನಿ ಸರ್. ಅದಾದಮೇಲೆ ಅದನ್ನು ಸೇಲಿಂಗ್ ಸುತ್ತ ಮಾಡ್ತೀನಿ ಸರ್. ಪರ್ kg 10 ರೂಪಾಯಿನಂತೆ ಬೇವಿನ ಹಿಂಡಿ, ಹೊಂಗೆ ಹಿಂಡಿ, ಟ್ರೈಕೋಡರ್ಮಾ, ಸುಡಮೋನಸ್ ಇಷ್ಟನ್ನು ಹಂತವಾಗಿ ಒಂದೇ ದಿನ ಕಾಂಬಿನೇಷನ್ ಮಾಡ್ಸೋಕ್ಕಾಗಲ್ಲ. ಏಕೆಂದರೆ ಬೇವಿನ ಹಿಂಡಿ ಕಾಂಬಿನೇಷನ್ ಮಾಡಿದಾಗ ಟ್ರೈಕೋಡರ್ಮದ ಸೂಕ್ಷ್ಮಾಣು ಡ್ಯಾಮೇಜ್ ಆಗುತ್ತೆ. ಕೇರಾಗಿ ತಿಳ್ಕೊಬೇಕು. ಈ ಬ್ಯಾಚಲ್ಲಿ ಏನು ಮಾಡ್ಬೋದು, ಇವಾಗ ಸೂಕ್ಷ್ಮಾಣು ಯಾವ ಟೈಮಿಗೆ ರೈಸ್ ಮಾಡಬೇಕು, ಆ ಟೈಮ್ ಮಾಡಿಕೊಂಡು ಮಿಕ್ಸ್ ಮಾಡಿ ಚೀಲ ಪ್ಯಾಕಿಂಗ್ ಮಾಡಿ ಕೋಲ್ಡ್ ಇರೋ ಪ್ರದೇಶದಲ್ಲಿ ಅದನ್ನು ಶೇಖರಣೆ ಮಾಡಿ ಇಡ್ತೀನಿ ಸರ್. ಈ ರೀತಿ ಮಾಡಿ ಉಳಿಕೆ ಗೊಬ್ಬರನ ಸೇಲ್ ಮಾಡ್ತೀನಿ ಸರ್. ಅಪ್ರಾಕ್ಸಿಮೇಟು ಒಂದು ಗಿಡದ ಅರಕೆ ದೊಡ್ಡ ಅಡಿಕೆ ಗಿಡಕ್ಕಾದರೆ 6ರಿಂದ 8 kg ಕೊಡ್ತೀನಿ. ಚಿಕ್ಕ ಗಿಡಗಳಾದರೆ 1.5ರಿಂದ 2 kg 3 kg ಕೊಡ್ತೀನಿ. ಈ ರೀತಿ ಯುಟಿಲೈಸ್ ಮಾಡಿಕೊಂಡ್ರೆ ಒಂದು 2.5-3 ಟನ್ನು ಪರ್ ಎಕರ್ ಬಿದ್ದೋಯ್ತದೆ ಸರ್, ಖಂಡಿತ ಬೀಳ್ತದೆ. ಆಮೇಲೆ
ಒಂದು ತೊಟ್ಟಿ ಕರೆಕ್ಟ್ ಗೊಬ್ಬರ ತೆಗೆದ್ರೆ 3 ಟನ್ ಗೊಬ್ಬರ ತೆಗಿಯೋಷ್ಟು ಸಾಮರ್ಥ್ಯ ಇರ್ತದೆ ಸರ್ ಅದಕ್ಕೆ ಬರೋದಕ್ಕೆ ನಾವೇನು ಮಾಡೋಕ್ಕಲ್ಲ. ಈಗ ಅರೆಕ ಕಟಿಂಗ್ಸ್ ಕೊಯ್ತೀನಿ ಅಂದರೆ 1 ತಿಂಗಳ ಮೇಲೆ 10 ದಿನಕ್ಕೆ ಕುಯ್ಲು ಮಾಡಬೇಕು. ಏಲಕ್ಕಿ ಅದು 1 ತಿಂಗಳು 1.5 ತಿಂಗಳಿಗೆ ಒಂದೊಂದು ಹಂತ, ಅಂದರೆ ಮೊದಲನೇ ಹಂತ ಬಂದಿರೋದು ಎತ್ಕೊಂಡ್ರೆ ಎರಡನೇ ಹಂತ 1.25 ತಿಂಗಳು 1.5 ತಿಂಗಳು ಬಂದಿರ್ತದೆ. ವರ್ಷಕ್ಕೆ ಒಂದೇ ಬೆಳೆ ಏಲಕ್ಕಿ, ವರ್ಷ ಪೂರ ಬರೋಲ್ಲ. ಅರೆಕದಲ್ಲಾದರೆ ಅದು ವರ್ಷಕ್ಕೊಂದು ಬೆಳೆ, ಬಟ್ 3 ಕಟಿಂಗ್ 4 ಕಟಿಂಗ್ ಇರ್ತದೆ. ಏಲಕ್ಕಿನೂ ಅದೇ ಥರ 4 ಕಟಿಂಗ್ ಬರುತ್ತೆ ಸರ್. ಆದರೆ ಪೆಪ್ಪರ್ ಕಟಿಂಗ್ಸ್ ತೆಗಿತೀನಿ ಅಂದರೆ ಫೆಬ್ರವರಿ ಶಿವರಾತ್ರಿ ಆಜುಬಾಜು ಪೆಪ್ಪರ್ನ ಫೆಬ್ರವರಿ ಟೈಮಲ್ಲಿ ಕಟಿಂಗ್ಸ್ ತಗೊಳ್ಳೋದು ಸರ್. ಅದಕ್ಕಿಂತ ಮುಂಚೆ ಕಟಿಂಗ್ಸ್ ತಗೊಳಕ್ಕಾಗಲ್ಲ ಸರ್. ಈಗ ಆ ರೀತಿ ಯೋಚನೆ ಮಾಡಬೇಡಿ. ಇಲ್ಲೇನಾಗುತ್ತೆ ಅಂದರೆ ಮಾರ್ಕೆಟಿಂಗ್ ಇರೋದು, ನಾನು ಹೇಳ್ತಾ ಇರೋದು ಆಲ್ಮೋಸ್ಟ್ ಎಲ್ಲ ಮಲೆನಾಡು ಬೆಲ್ಟಿನ ಬೆಳೆಗಳೇ. ನಾನು ಇಲ್ಲಿ ತರಕಾರಿ ಹೇಳ್ತಾ ಇಲ್ಲ ಅದ್ರ ಬಗ್ಗೆ. ನಾನು ಇಲ್ಲಿ ಈ ಬೆಲ್ಟಲ್ಲೇ ಆಗಿದ್ರು ನಾನು ತರಕಾರಿ ಬಗ್ಗೆ ಮಾತಾಡ್ತಾ ಇಲ್ಲ. ಇವನ್ನ ನೀವು 1 ವರ್ಷ ಸ್ಟೋರ್ ಮಾಡಿಟ್ರು ಹಾಳಾಗಲ್ಲ. ರೈಟ್ ಯಾವತ್ತು ನಿಮಗೆ ವೇರಿ ಆಗೈತೋ ಅವತ್ತು ನೀವು ಆಟೋಮೆಟಿಕ್ಕಾಗಿ ಸೇಲ್ ಮಾಡ್ಕೊಬೋದು ಸರ್. ನೋಡಿದ್ರಿ ಅಲ್ವಾ? ಅಡಿಕೆ, ಮೆಣಸು, ಬಾಳೆ ಸೇರಿದಂತೆ ಒಟ್ಟು 300 ವೆರೈಟಿ ಹಣ್ಣಿನ ಗಿಡಗಳ ಜೊತೆಗೆ ಇನ್ನು 10 ವೆರೈಟಿ ಬೆಳೆದಿದ್ದಾರೆ. ಸಂಪತ್ಗೆ ಕೆಲ ವರ್ಷಗಳ ಹಿಂದೆ ಕೃಷಿ ಬಗ್ಗೆ ಅಷ್ಟೊಂದು ತಿಳುವಳಿಕೆ ಇದ್ದಿರಲಿಲ್ಲ. ಆದ್ರೆ ಅದೊಮ್ಮೆ ಸುಭಾಷ್ ಪಾಳೇಕರ್ ಅವರ ಪುಸ್ತಕ ಸಂಪತ್ ಕೈಗೆ ಸಿಗುತ್ತೆ. ಆ ಪುಸ್ತಕ ಓದಿದ ನಂತರ ಕೃಷಿ ಬಗ್ಗೆ ಆಸಕ್ತಿ ಬೆಳೆಯಿತು. ಅಂದಿನ ಕೃಷಿ ಆಸಕ್ತಿ ಇಂದು ಕ್ರಾಂತಿಯನ್ನೇ ಶುರು ಮಾಡಿದೆ. ಗಿಡದಿಂದ ಗಿಡಕ್ಕೆ ನೀವು ಏನು ಡಿಪೆಂಡ್ ಮಾಡಿದ್ದೀರಾ ಅನ್ನೋದ್ರ ಮೇಲೆ ಹೋಗುತ್ತೆ ಸರ್. ಅರೆಕ ಹೊಲ್ಟ್ರೆ ಈಗ ನನ್ನಲ್ಲಿ ಏನು ಮಾಡಿದ್ದೀನಿ, ಅರೆಕ ಮಾಡಿದ್ದೀನಿ, ಅಗರ್ ಮಾಡಿದ್ದೀನಿ, ಜಾಯ್ಕಾಯಿ ಮಾಡಿದ್ದೀನಿ, ಪೆಪ್ಪರ್ ಮಾಡಿದ್ದೀನಿ, ಏಲಕ್ಕಿ ಇನ್ಕ್ಲೂಡಿಂಗ್ ಇನ್ನೊಂದು ಫಾರ್ಮ್ಗೆ ಏಲಕ್ಕಿ ಮಾಡಿಸಿದ್ದೀನಿ. ಬಟ್ ಇಲ್ಲೇನಾಗೈತೆ ಅಂದರೆ ನಾವು ಮೇಯ್ನು ಫಾರ್ಮರ್ ಆದವರು ತಿಳ್ಕೊಬೇಕಾದ ವಿಚಾರ, ಒಂದು ಮಸನೊಬ್ಬ ಪೂಕ ಹೋಗ್ಕೊಡ್ದು ಒಂದು ಹುಲ್ಲಿನ ಕ್ರಾಂತಿ ಅಂತ ಒಂದು ಬುಕ್ಕು ಮಾಡಿದ್ದಾರೆ ಸರ್. ಒಂದು 8 ಅಧ್ಯಾಯ ಪರಿವಿಡಿದ ಒಂದು ಬುಕ್ ಮಾಡಿದ್ದಾರೆ. ಅದೊಂದು ರೀಡ್ ಮಾಡಿದವ್ರಿಗೆ ಪ್ರತಿ ಫಾರ್ಮರ್ಗೂ ಅದ್ರ ಗೊತ್ತಾಗುತ್ತೆ ಸರ್. ಇಲ್ಲಿ ಫಾರ್ಮರ್ ತಿಳ್ಕೊಬೇಕಾದ ಒಂದು ವಿಚಾರ, 2 ಸೆಕ್ಷನ್ ಐತೆ. ಡ್ರೈಲ್ಯಾಂಡ್ ಬೆಳೆ, ಮಲೆನಾಡು ಬೆಳೆ. ಮಲೆನಾಡಿನ ಬೆಳೆಗೆ ಮಲೆನಾಡನ್ನೇ ಪೂರಕ ಮಾಡ್ಕೊಂಡು ಹೋಗಬೇಕು. ಅದ್ರ ಬೇರು ಅದಕ್ಕೆ ಡಿಸ್ಟರ್ಬೆನ್ಸ್ ಮಾಡಲ್ಲ. ಡ್ರೈಲ್ಯಾಂಡ್ ಬೆಳೆಗೆ ಯಾವುದೇ ಕಾರಣಕ್ಕೂ ಅರೆಕದೊಳಗೆ ಮಾವು ಕಟ್ಟಬಾರ್ದು, ತೆಂಗೊಳಗೆ ಮಾವು ಕಟ್ಟಬಾರ್ದು. ಯಾಕೆಂದರೆ ಮಾವು ನಮ್ಮ ರಾಮನಗರ ಬೆಲ್ಟ್ ಬೆಳೆ, ಅಂದರೆ ನೀರು ಬೇಡ, ಚಿಂತಾಮಣಿ ಬೆಲ್ಟ್ ಬೆಳೆ. ಬಟ್ ಮಲೆನಾಡಿನ ಬೆಳೆ ಅರೆಕ, ತೆಂಗು ಇವೆಲ್ಲ ಅರೆ ಮಲೆನಾಡಿನ ಬೆಳೆ. ಮಲೆನಾಡಿನ ಬೆಳೆ ಅಂತೂ ಅಡಿಕೆ. ಅದಕ್ಕೋಗಿ ಜಾಕಾಯಿ ಕಟ್ಬೋದು, ಪೂರಕವಾಗಿರ್ತದೆ. ಏಲಕ್ಕಿ ಮಾಡಿದ್ರೆ ಪೂರಕವಾಗಿರ್ತದೆ, ಪೆಪ್ಪರ್ ಮಾಡಿದ್ರೆ ಪೂರಕವಾಗಿರ್ತದೆ. ಒಂದಕ್ಕೊಂದು ಬೇರು ಡಿಸ್ಟರ್ಬೆನ್ಸ್ ಮಾಡಲ್ಲ. ಅದರದ್ದೇ ಆದ ಫಲವತ್ತತೆ ಅದು ತಗೊಳುತ್ತೆ. ಅಷ್ಟೇ ಪರ್ಸೆಂಟೇಜ್ ಗೊಬ್ಬರ ಕೊಡಬೇಕಾಗುತ್ತೆ. ಮ್ಯಾಕ್ಸಿಮಮ್ ಗಿಡದಿಂದ ಗಿಡಕ್ಕೆ 4.5 ಅಡಿ ಅಂತರ ಸಿಗುತ್ತೆ. ಗಿಡದಿಂದ ಗಿಡಕ್ಕೆ ನಾನು 9 ಬೈ ಅಡಿಕೆ ಕೊಟ್ಟರೆ 22 ಬೈ 22ಕ್ಕೆ ಜಾಕಾಯಿ ಕೊಟ್ಟಿದ್ದೀನಿ. ಈಗ ಪಾಳೇಕರ್ ಅವ್ರ ಮೆಥಡಲ್ಲಿ ಹೋದಾಗ ಏನಾಗುತ್ತೆ, ಅವರು 3.5 ಅಡಿ 3.5 ಅಡಿ ಯಂತ್ರಕ್ಕೆ ಏನು ಬೇಕಾದ್ರೂ ತೊಗೊಂಡೋಗಿ ಅಂತ ಹೇಳ್ತಾರೆ. ಗ್ಲಿಸೀರಿಯಾ, ನುಗ್ಗೆ, ಪಂಚತರಂಗಿಣಿ ಫಾರ್ಮ್ ಅಂತ ಮಾಡ್ತೀರಿ. ಪಂಚತರಂಗಿಣಿ ಒಳಗಡೆ 5 ವೆರೈಟಿಗಳ ಫ್ರೂಟ್ಸಿಂಗ್ ಮಾಡ್ಕೊಂಡು ಹೋಗೋದು ಅಂತ. ಅದರೊಳಗಡೆ ಏನಂದರೆ ರೈಬೋಸಿಯಂ ಗಂಟು ಬೇರುಗಳಲ್ಲಿ ನೈಟ್ರೋಜನ್ ಫಿಕ್ಸಿನ್ಸ್ನ ಲಾಕ್ ಮಾಡಿ ಇಟ್ಕೊಳ್ಳುತ್ತೆ. ಇದೇ ಮೇನ್ ರೀಸನ್. ಈ ಥರ ಮಾಡಿದಾಗ ಮತ್ತೆ ಆ ಸೊಪ್ಪನ್ನ ಕಟಿಂಗ್ಸ್ ಮಾಡಿ ಭೂಮಿಗೆ ಸೇರಿಸುತ್ತೆ, ಮತ್ತು ಫಲವತ್ತತೆ ರೈಸ್ ಆಗುತ್ತೆ. ಇದನ್ನೊಬ್ಬ ಫಾರ್ಮರ್ ತಿಳ್ಕೊಂಬಿಟ್ರೆ ಅವನು ಹೊರಗಡೆಯಿಂದ ಗೊಬ್ಬರ ಪರ್ಚೇಸ್ ಮಾಡೋಕ್ಕೆ ಸೀನೇ ಇರೋಲ್ಲ. ಆ ರೀತಿ ಮಾಡಿಕೊಂಡು 3.5 ಅಥವಾ 4 ಅಡಿ ಅಂತರಕ್ಕೆ ಗಿಡ ಕೊಟ್ಟಿದ್ದೀವಿ ಸರ್. ಪೆಪ್ಪರ್ನಾದರೆ 1.5 ಅಡಿ ಅಂತರಕ್ಕೆ ಕೊಟ್ಟು ಸ್ಲ್ಯಾಂಟಾಗಿ 60 ಡಿಗ್ರಿ ಮಲಗಿಸಿ ಗಿಡ ನೆಟ್ಟಿದ್ದೀವಿ ಸರ್. ಜಾಕಾಯಿ ಟು ಜಾಕಾಯಿಗೆ 22 ಅಡಿ ಕೊಟ್ಟಿದ್ದೀವಿ ಸರ್. ಅಗರ್ ಟು ಅಗರ್ಗೆ 9 ಅಡಿ ಅಂತರ ಕೊಟ್ಟಿದ್ದೀವಿ ಸರ್. ನಾನು ಒಂದು 7 ಇಯರ್ಸ್ ಆಯಿತು ಸರ್ ನರ್ಸರಿ ಸ್ಟಾರ್ಟ್ ಮಾಡಿ. ನರ್ಸರಿಗೆ ಹೋಗೋದಕ್ಕಿಂತ ಮುಂಚೆ ನಾನು ಮಾಮೂಲಿನೇ ಇದ್ದೆ ಸರ್. ಈ ಫೀಲ್ಡೇನು ನನಗೆ ಗೊತ್ತೇ ಇಲ್ಲ. ಕಸಿಗಳ ಬಗ್ಗೆ ಐಡಿಯಾ ಇರಲಿಲ್ಲ. ಯಾವುದಕ್ಕೆ ಯಾವ್ದು ಕಸಿ ಕಟ್ತಾರೆ ಅಂತ ಫಸ್ಟೇ ಗೊತ್ತಿಲ್ಲ. ಬಟ್ ನರ್ಸರಿಗೆ ಹೋಗಿದ್ದೆ ಬೇರೆ ಉದ್ದೇಶ ಸರ್. ನಾನು ಈ ಥರ ಪ್ಲ್ಯಾನ್ ಮಾಡಿ ತೋಟ ಮಾಡೋಕ್ಕೆ ಹೊರಟಾಗ ಸುಮಾರು ನರ್ಸರಿಗಳೊಳಗೆ ಹೋಗಿ ಬಂದೆ. ಅಲ್ಲಿ ಪ್ಲ್ಯಾಂಟ್ ಪ್ರೈಸ್ ದುಬಾರಿ ಒಂದು, ನಾವು ಕೇಳೋದೇ ಒಂದಾದರೆ ಕೊಡೋದೇ ಒಂದು. ಈಗ ನಾವು ಸಿಂಪಲ್ಲಾಗಿ ಕೇಳಿದ್ರೆ ಒಂದು ವಾಟರ್ ಆ್ಯಪಲ್ ಕೊಡಿ ಅಂತ ಕೇಳಿದ್ರೆ ವಾಟರ್ ಆ್ಯಪಲಲ್ಲಿ ಸ್ವೀಟ್ ಯಾವುದು, ಸಪ್ಪೆ ಯಾವುದು ಹೇಳಿ ಕೊಡಬೇಕು. ಈಗ ಎಲ್ಲದಕ್ಕೂ ಪ್ರೈಸ್ ತಾಂತೀರ ಸರ್. ಅದಕ್ಕೂ ಪ್ರೈಸ್ ತಾಂತಾನೆ, ಇದಕ್ಕೂ ಪ್ರೈಸ್ ತಾಂತಾರೆ. ಬಟ್ ಇಲ್ಲಿ ಏನಾಗೈತೆ ಅಂದರೆ ವಾಟರ್ ಆ್ಯಪಲ್ ಕೇಳಿದ್ರೆ ಯಾವ ವಾಟರ್ ಆ್ಯಪಲ್ ಅಂದರೆ ಆ ವಾಟರ್ ಆ್ಯಪಲ್ಲೇ ಕೊಡ್ತಾರೆ. ಹನಿ ಚಾಂಬ ಕೇಳಿದ್ರೆ ಹನಿ ಚಾಂಬ ಸಿಗೋಲ್ಲ, ನಾರ್ಮಲ್ ಇರುತ್ತೆ ಸರ್, ಇದು ಹನಿ ಚಾಂಬ ಅಂತೇಳಿ ಕೊಡ್ತಾರೆ.
ಈ ಮಿಸ್ಗೈಡ್. ಮೂಸಂಬಿ ಕೇಳಿದ್ರೆ ಮಾಲ್ಟಾ ಬರಿವನ್ ಬೇಕಾ, ರಂಗಪುರಿ ಬೇಕಾ, ವಿಯೆಟ್ನಾಂ ಮಾಲ್ಟಾ ಬೇಕಾ, ಈ ರೀತಿ ವೆರೈಟೀಸ್ ಅವ್ರಿಗೇನೋ ಕನ್ಸಿಡರ್ ಏನು ಕೇಳ್ತಾವನೆ. ಮೂಸಂಬಿ ಕೇಳ್ದ, ಅದು ನಮ್ಮಲ್ಲಿ ಬರುತ್ತೆ ಬಿಡುತ್ತೆ ಸೆಕೆಂಡ್ರಿ. ಆಮೇಲೆ ಕೆಲವ್ರು ಬಂದು ನಮ್ಮನ್ನೇನಂತಾರೆ ಮ್ಯಾಂಗೋಸ್ಟಿನ್ ಬೇಕಾ ಕೊಡಿ ಅಂತ ಕೇಳ್ತಾರೆ. ಮ್ಯಾಂಗೋಸ್ಟಿನ್ನು ಯಾವ ನೆರಳಲ್ಲಿ ಬೆಳೀಬೇಕಂತ ಬೆಳೆ, ಅದ್ರಾಗೂ ಕರಾವಳಿ ಪ್ರದೇಶ ಸೆಮಿಶೇಡಲ್ಲಿ ಬೆಳೆಯಂಥ ಬೆಳೆ. ರಾಂಬೂಟನು ಆಲ್ಮೋಸ್ಟ್ ಸೆಮಿಶೇಡ್ ಬೆಳೆ. ಇದನ್ನು ಅವನಿಗೆ ಕೇಳಿ ಕೊಡಬೇಕು. ಚಿತ್ರದುರ್ಗ ಭಾಗದ ರೈತ ಬಂದು ನನಗೆ ಮ್ಯಾಂಗೋಸ್ಟಿನ್ ಕೊಡಿ ಅಂದರೆ, ಕೋಲಾರದ ರೈತ ಬಂದು ನನಗೆ ಜಾಕಾಯಿ ಕೊಡಿ ಅಂದರೆ, ಇದನ್ನು ಕೊಟ್ಟರೆ ನರ್ಸರಿ ನಡೆಸ್ತಾ ಇರೋ ಒಂದು ಮುಟ್ಟಾಳ ಆಯ್ತಾನೆ ಸರ್. ಇದನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಯಾಕೆಂದರೆ ಒಂದು ಪ್ರಾಡಕ್ಟ್ ನೀನು ಆಚೆ ಕೊಡ್ತಾ ಇದೆಯಾ ಸೊಸಿ ಅಂದರೆ, ನೀನು ದುಡ್ಡೆಲ್ಲ ಮೇಯ್ನ್ ಸಾರ್ಥಕತೆ. ನೀನು ಕೊಟ್ಟಿರೋ ಸೊಸಿ ಒಳ್ಳೆ ಎಲ್ಲ ಹಾಕ್ಸ್ತಾವ್ರೆ ಏನು, ಇದು ನೆರಳಿನ ಗಿಡನ ಬಿಸಿಲು ಗಿಡನ ಕನ್ಸಿಡರ್ ಮಾಡಿ ಅವ್ನಿಗೆ ಕೊಡ್ಬೇಕು ಸರ್. ಈ ಪ್ರಾಬ್ಲಮ್ ನನಗಾಗಿದ್ದಕ್ಕೆ ನಾನು ಆ ಪ್ರಾಬ್ಲಮ್ ಕ್ರಿಯೇಟ್ ಆಗಬಾರ್ದು ಅಂತ ಹೇಳಿ ನಾನು ಈ ಫಾರ್ಮ್ ಸ್ಟಾರ್ಟ್ ಮಾಡಿದೆ. ನಾನು ಇಟ್ಕೊಂಡು ಮಾಡಿದ್ದು 4 ಕ್ರೇಟಲ್ಲಿ ಸ್ಟಾರ್ಟ್ ಮಾಡಿದೆ ಸರ್. ಕೇವಲ 4 ಕ್ರೇಟು. 4 ಕ್ರೇಟಿಂದ ಇವತ್ತು ಸುಮಾರು ಎಷ್ಟು ಜಾಸ್ತಿ ಇದೆ ಸರ್, ತುಂಬ ಜಾಸ್ತಿ ಇದೆ. ಒಂದು 3-4 ಲಾರಿ ಲೋಡಷ್ಟು ಸೊಸೆಗಳಿದೆ. ತುಂಬ ಚೆನ್ನಾಗೂ ಸೇಲ್ ಆಗ್ತಿದೆ ಸರ್. ಆ ಉದ್ದೇಶಕ್ಕೆ ಸ್ಟಾರ್ಟ್ ಮಾಡಿದೆ ಸರ್. ಈಗ ಹಂಗೆ ನಾವು ಹೇಳೋದಾದರೆ, ಈಗ ಅಡಿಕೆ ಕೊಯ್ಲಿಗೆ ಗೊನೆ ಕೂಡಲು ಬಂತು, ಅದು ಪರ್ಚೇಸಿಂಗ್ ಮಾಡಿದ್ದೀವಿ. ಆಳುಗಳ ಮೇಲೆ ಡಿಪೆಂಡ್ ಆಗ್ದಂಗೆ ಲೇಬರ್ಗಳು ಕಟಿಂಗ್ಸ್ ಮಾಡೋಕ್ಕೋಸ್ಕರ ಮಿಷಿನ್ ತರಿಸಿಟ್ಕೊಂಡಿದ್ದೀವಿ. ಕಾಯಿ ಸುಲಿಗೆಗೆ ಚಿಕ್ಕ ಗುಣಿಗಳು ಮಾಡೋಕ್ಕೆ ಚಿಕ್ಕದೇ ಆದ ಪವರ್ ಟಿಲ್ಲರ್ ಚಿಕ್ಕದು ಮಾಡಿಕೊಂಡಿದ್ದೀವಿ. ಆಮೇಲೆ ಇಡೀ ತೋಟ ಬ್ರಷ್ ಕಟಿಂಗ್ ಮಾಡೋಕ್ಕೆ ಹ್ಯಾಂಡ್ ಮೋಟೆಡು ಮತ್ತು ಟ್ರಾಲಿ ಮೋಟೆಡು ಬ್ರಷ್ ಕಟಿಂಗ್ ಇಟ್ಕೊಂಡಿದ್ದೀವಿ. ಗೋಕೃಪಾಮೃತ, ಬೀಜ ಪಂಚಗವ್ಯಗಳು ಮತ್ತು ಜೀವಾಮೃತ ಈ ಥರಗಳೆಲ್ಲ ತೋಟಕ್ಕೆ ಹಾಕೋಕ್ಕೆ, ವಾಟ್ರದಿಂದ ಕಲೆಕ್ಷನ್ ಮಾಡೋಕ್ಕೆ ಎಲ್ಲ ಮಾಡಿಬಿಟ್ಟು ಮೋಟ್ರ್ ಕಲೆಕ್ಷನ್ ಮಾಡಿಕೊಂಡು ನೀರು ಹೋಗಂಗೆ ಮಾಡ್ಕೊಂಡಿದ್ದೀವಿ. ಸುಮಾರು ಈ ರೀತಿ ಎಲ್ಲ ವಿಶೇಷವಾದ ಎಷ್ಟೆಷ್ಟು ಪ್ರಯತ್ನ ಮಾಡ್ಬೋದು ಅಷ್ಟು ಮಾಡ್ಕೊಂಡಿದ್ದೀವಿ. ಸ್ಟೆಂಬರನ್ ಬರುತ್ತೆ ಬೆಳೆಗಳಲ್ಲಿ. ಮೇಯ್ನ್ ನಮ್ಮಲ್ಲಿ ಬರೋದು ಸ್ಟೆಂಬರನ್ ಮತ್ತು ಮಿಡತೆ ಕಾಟ ಇರುತ್ತೆ. ಬಂದರೆ ಕೊಳೆ ರೋಗ ಬರುತ್ತೆ. ಇನ್ನು ಇವಕ್ಕೆಲ್ಲ ನಾವು ಆರ್ಗ್ಯಾನಿಕಲ್ಗೆ ನೀಮ್ ಆಯಿಲ್ ಹಾಕ್ಕೊತೀವಿ. ಬೇವಿನ ಹಿಂಡಿನಂತೂ ಖಂಡಿತವಾಗಿ ಯೂಸ್ ಮಾಡ್ತಾ ಇರ್ತೀವಿ ಸರ್. ಸಬ್ಸಿಡಿ ಇನ್ಸೂರೆನ್ಸ್ ಅಂದರೆ ಕೆಲವು ಮಿಷನ್ಗಳ ವ್ಯಾಲ್ಯೂ ಆ ರೇಟ್ಗಿನ್ನ ಜಾಸ್ತಿ ಮಾಡಿರೋದ್ರಿಂದ ಕೆಲವು ಸಬ್ಸಿಡಿ ಪರ್ಚೇಸ್ ಮಾಡಿದ್ದೀವಿ ಸರ್. ಕೆಲವಂತೂ ಪೂರ ಕ್ಯಾಶ್ ಕೊಟ್ಟೆ ಕೊಂಡ್ಕೊಂಬಿಟ್ಟಿದ್ದೀವಿ ಸರ್. ನನ್ನ ಸಿಂಪಲ್ಲಾಗಿ ಹೇಳಿದ್ರೆ, ಅರಿಶಿನ ಮೊದಲಿಗೆ ಮಾಡ್ದು ನಾವು ಅರಿಶಿನ ಬೆಳಿತೀವಿ. ಅರಿಶಿನ ಮೇಯ್ನ್ ಕ್ರಾಪ್ನ ನಾವು ಬೆಳೀತಿದ್ದಂಗೆ ಇಲ್ಲೇ ಬಂದು ಪರ್ಚೇಸಿಂಗ್ ಮಾಡ್ತಾರೆ ಸರ್. ಆರ್ಗ್ಯಾನಿಕ್ ಇರೋದ್ರಿಂದ ಪ್ಯೂರ್ಲಿ ಇಲ್ಲೇ ಬಂದು ಪರ್ಚೇಸಿಂಗ್ ಮಾಡ್ತಾರೆ. ನಾವು ಹುಡಿಕೊಂಡು ಅಲ್ಲಿನ ತನಕ ಹೋಗೋ ಅವಶ್ಯಕತೆ ಇಲ್ಲ. ಇನ್ನು ಅದು ಬೇಕು ಅಂದರೆ ಆರ್ಗ್ಯಾನಿಕ್ ಫಾರ್ಮ್ಗಳು, ಸಹಜ ಆರ್ಗ್ಯಾನಿಕ್ಕು, ಸಮೃದ್ಧಿ, ಇನ್ನು ರಿಲಯನ್ಸು ಈ ಥರದವು ಸುಮಾರು ಇದ್ದಾವೆ ಸರ್. ನಾವೇನೇ ತಗೊಂಡೋದ್ರೂ ಡೈರೆಕ್ಟ್ ಇದೆ. ಇನ್ನು ಅಡಿಕೆ ಹೋದರೆ APMCಗಳಿಗೆ ಹಾಕಿದ್ರೆ ಡೈರೆಕ್ಟ್ ಸೇಲಿಂಗ್ ಇದೆ ಸರ್. ಆ ರೀತಿ ಮಾರ್ಕೆಟಿಂಗ್ ನಾವೇ ಕ್ರಿಯೇಟಿವ್ ಮಾಡೀವಿ ಸರ್. ಈ ಹಸು ಮಲೆನಾಡು ಗಿಡ್ಡ. ಬಟ್ ನೀವು ಕ್ವಶನ್ ಮಾಡೋದು, ಏನಪ್ಪ ಇಷ್ಟ ಇದೆಯಾ ಮಲೆನಾಡು ಗಿಡ್ಡ, ಮಲೆನಾಡಲ್ಲಿ ನೋಡಿದ್ರೆ ತುಂಬ ಚಿಕ್ಕ ಇರ್ತವೆ ಅಂತ. ಸರ್ ಇದರೊಳಗಡೆ ಒಂದು 4-5 ವೆರೈಟಿ ಇದೆ ಸರ್. ಇದು ಸ್ವರ್ಣಕಪಿಲ ಅಂತ ತಳಿ ಹೆಸರು. ಇದು ನಮಗೆ 1 ಲೀಟ್ರು ಹಾಲು ಕೊಡುತ್ತೆ. ಮತ್ತು ಇದ್ರ ಸಗಣಿ ನಮಗೆ ಜೀವಾಮೃತ ಮಾಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ನಮಗೆ ಮೇಯ್ನು ಜೀವಾಮೃತಕ್ಕೆ ಬೇಕಾಗಿರ್ತಕ್ಕಂಥ ಮಜ್ಜಿಗೆ ಮತ್ತು ಗೋಕೃಪಾಮೃತಕ್ಕಂತೂ ಮಜ್ಜಿಗೆ, ಪ್ಯೂರ್ಲಿ ಮಜ್ಜಿಗೆ ಬೇಕು. ಅದಕ್ಕೆ ನಮ್ಮ ನಾಟಿ ಹಸುವಿನ ಉದ್ದೇಶ ಇಟ್ಕೊಂಡು ಒಂದು ಮಲೆನಾಡು ಗಿಡ್ಡ ಇಟ್ಕೊಂಡಿದ್ದೀನಿ ಸರ್. ಅದರದ್ದೇ ಆದ 2 ಕರು ಇಟ್ಕೊಂಡಿದ್ದೀನಿ ನಾಟಿ. ಇನ್ನು ಜೊತೆಗೆ 2 ಎಮ್ಮೆ ಇಟ್ಕೊಂಡಿದ್ದೀನಿ, ಒಂದು ಮುರ್ರಾ ಇಟ್ಕೊಂಡಿದ್ದೀನಿ. ಮುರ್ರಾದಾಗೆ ಅದ್ರದ್ದು ಮುರಿಯಾಗಿತ್ತೆ, ಅದೊಂದು ಮಡಿಕೊಂಡಿದ್ದೀವಿ ಸರ್. ನಮ್ಮ ಮನೆಗೆ ಗೊಬ್ಬರಕ್ಕೆ ಏನು ಬೇಕೋ, ನಮಗೇನು ಬೇಕೋ ಅಷ್ಟೇ ಸರ್. ಸೀಮೆ ಹಸ ಕಟ್ಟಿ ಆ ಥರ ಏನೂ ಇಟ್ಕೊಂಡಿಲ್ಲ ಸರ್. ನಮ್ಗೆ ಯುಟಿಲೈಸ್ ಮಾಡ್ಕೊಳ್ಳೋಕ್ಕೆ ಎಷ್ಟು ಸಾಧ್ಯ. ಆಮೇಲೆ ಇವು 2-3 ಹಸ ಇಟ್ಕೊಂಡು 16 ತೊಟ್ಟಿ ಹೆಂಗೆ ಮೇಂಟೈನ್ ಮಾಡ್ತೀವಿ ಅಂತ ನೀವು ಕ್ವಶನ್ ಮಾಡ್ಬೋದು ಸರ್. ನಮ್ಮಲ್ಲಿ ಬಿದ್ದಿರೋ ತೆಂಗಿನ ಗಾಣ ಗರಿ ನಾವು ಒಂದೇ ಒಂದು ಪೀಸು ಹೊರಗಡೆ ಹಾಕಲ್ಲ ಸರ್. ಎಲ್ಲ ಲಾಟ್ ಮಾಡ್ತೀವಿ. ಪಲ್ವಲೈಸರ್ ಕಮ್ ಶೆಡ್ಡರ್ ಟ್ರ್ಯಾಕ್ಟ್ರ್ ಮೊಟ್ಟೆಡ್ ಇಟ್ಕೊಂಡು ಅದನ್ನೆಲ್ಲ ಫಿಲ್ ಮಾಡಿಸಿ ತೊಟ್ಟಿ ತುಂಬಿಸ್ತೀನಿ. ಆ ತೊಟ್ಟಿಯಿಂದನೇ ಗೊಬ್ಬರ, ಕಸದಿಂದ ರಸ ರೆಡಿ ಮಾಡಿ ಅದನ್ನು ಸೇಲ್ ಮಾಡ್ತೀನಿ. ಅದರೊಳಗಡೆ ಗೊಬ್ಬರ ಗರಿ ಗಾಣ ಬೀಳೋದ್ರಿಂದ ಪೊಟ್ಯಾಷ್ ಅಂಶ ತುಂಬ ಜಾಸ್ತಿ ಇರುತ್ತೆ. ಅದು ಡೈರೆಕ್ಟ್ ಗಿಡಗಳಿಗೆ ಎನರ್ಜಿ ಜಾಸ್ತಿ ಆಗುತ್ತೆ. ಈ ರೀತಿ ಮಾಡಿ ವರ್ಮಿ ಕಾಂಪೋಸ್ಟು ಸುತ್ತ ಕೊಡ್ತೀನಿ ಸರ್. ತುಂಬ ನನಗೆ ಸಖತ್ತು ವರ್ಕೌಟ್ ಆಯಿತು. ಮನೆ ಮೇಗಳದ್ದು ಟೆರೆಸ್ ಮೇಲೆ ನೀರಿನ ಎಷ್ಟು ಬರುತ್ತೋ ಅದನ್ನೆಲ್ಲ ಮೇಯ್ನ್ ಪೈಪು, ಈ ಸೈಜಿನ ಪೈಪ್ ಹಾಕ್ಸಿ ಚೇಂಬರ್ ವಾಲ್ ಮಾಡಿಸಿ ತೊಗೊಂಬಂದು ಬಿಟ್ಕೊಂಡ್ರೆ ಮಳೆ ನೀರು ಬರತಕ್ಕಂಥ ನೀರೊಳಗಡೆ ಇದನ್ನು ಕೇಸಿಂಗ್ನ ಟ್ರಯಾಂಗಲ್ ಟೈಪಲ್ಲಿ ಕಟಿಂಗ್ಸ್ ಮಾಡಿಸಿ, ಜಿಗ್ಜಾಗ್ ಟೈಪಲ್ಲಿ ಕಟಿಂಗ್ಸ್ ಮಾಡಿ, ಸ್ಯಾಂಡ್ವಿಚ್ ಮೆಚ್ಚು, ಅಕ್ವಾ ಮೆಶ್ಶು ಈ ಥರ ಮಾಡಿ 40 mm, 20 mm ಮತ್ತು ಇದ್ಲು ಮೇಲ್ಗಡೆ ಮೆಶ್ಶು ಈ ಥರ ಎಲ್ಲ ಲಾಕ್ ಮಾಡಿ, ವಾಟ್ರ್ ತುಂಬ ಕ್ಯೂರಿಫೈ ಆಗಂಗೆ ಫಿಲ್ಟ್ರೈಸ್ ಆಗಂಗೆ ಮೇಲ್ಗಡೆ ದಪ್ಪ ಜಲ್ಲಿ, ಸಣ್ಣ ಜಲ್ಲಿ ಏನು ಹಾಕಿದ್ವಿ ಅದಕ್ಕೆ ಮುಂಚೆ ಮರಳು ಹಾಕಿದ್ದು, ಮರಳು ನೀರು ಒಂಡು ಜಾಸ್ತಿ ತಗೋತ್ತೆ ಅಂತೇಳಿ ದಪ್ಪ ಜಲ್ಲಿ ಹಾಕ್ದು. ಆ ರೀತಿ ಹಾಕ್ಬಿಟ್ಟು ಇದನ್ನು ಬೋರಿಗೆ ಕೊಟ್ಟಿದ್ದೀವಿ ಸರ್. ಇದನ್ನು ಇಯರ್ಲಿಗೆ ಒಂದು ಸರಿ ಇದ್ರದ್ದು ಘನ ವಿದ್ಯುತ್ ಅಂತನೇನೋ ಕರೀತಾರೆ ಸರ್. ಅದಕ್ಕೆ pH ಚೆಕ್ ಮಾಡಿಸ್ಬೇಕು. ಇದನ್ನು ಮಾಡಿಸಿದಾಗ ಅದನ್ನು ಚೆಕ್ ಮಾಡಿಸ್ತಾ ಇದ್ದರೆ ಅದ್ರದ್ದು ಎಷ್ಟು ಕ್ವಾಲಿಟಿ ಐತೆ ಅಂತಲೂ ಸುತ ರಿಪೋರ್ಟ್ ಸಿಗ್ತಾ ಇರ್ತದೆ ಸರ್. ಇದು ಮಾಡ್ಕೊಳ್ಳೋದ್ರಿಂದ ತುಂಬ ರೈತರಿಗೆ ಬೆನಿಫಿಟ್ ಇದೆ. ನಾನು ಮೊದಲು ಇದು 15-14 ಪಾಯಿಂಟ್ ಹೊಡ್ತಿದ್ದಂಥ ರೈನ್ ಗನ್ ಒಳಗಡೆ
8 ಪಾಯಿಂಟಿಗೆ ಬಂದಿತ್ತು. ಇವತ್ತು 6 ಎಕರೆ ಬೇಕಾದ್ರೂ ಸಾಕ್ತೀನಿ ಇನ್ನಷ್ಟು ಸಾಮರ್ಥ್ಯ ಒಂದು ಬೋರಲ್ಲೇ ಮಾಡ್ಬೋದು ಸರ್. ಇದು ಎರೆಘಟಕ ಮಾಡ್ಕೊಂಡಿದ್ದೀವಿ ಸರ್. ಎರೆಘಟಕದಲ್ಲಿ ನಂದು ಸರ್ಟಿಫಿಕೇಟ್ ಎಲ್ಲ ಆಗಿದೆ ಸರ್ ಎರೆಘಟಕದ್ದು. ಇದಕ್ಕೆ ನಾವು ಕೆಳಗಡೆ ಲೇಯರ್ಗೆ ಕಾಯರ್ ಪಿತ್ತು ವಿತ್ ಮೇಲ್ಗಡೆಗೆ ಹುಲ್ಲು ನಮ್ಮಲ್ಲಿ ಉಳಿದಿರ್ತಕ್ಕಂಥ ಸದ್ಯ ಮತ್ತು ಸಗಣಿ ಎಲ್ಲ ಹಾಕಿ ನಾವು ರೆಡಿ ಮಾಡ್ಕೊತೀವಿ ಸರ್. ಇದೇ ರೀತಿ ಗೊಬ್ಬರ ಇಟ್ಕೊಂಡ್ರೆ ನೋಡಿ ಸರ್, ವರ್ಮ್ಸು ತುಂಬ ಇದೆ ಸರ್. ಇಲ್ಲಿ ತುಂಬ ವರ್ಮ್ಸ್ ಇದ್ದಾವೆ ನೋಡಿ, ಎಷ್ಟು ಓಡಾಡ್ತಾ ಇದ್ದಾವೆ. ಇದೆಲ್ಲ ವರ್ಮ್ಸೇ ಸರ್. ಇದು ಐಸಿನಿಯಾ ಪೊಟೆಟಾ ನೋಡಿ, ಇಷ್ಟು ಶಾರ್ಪಾಗಿ ಆಡ್ತಾ ಇದೆ ಅಂದರೆ ಇದು ಐಸಿನಿಯಾ ಪೊಟೆಟಾ ಅಂತ. ಎರೆ ಒಳಗಡೆದಲ್ಲಿ 3 ಬ್ಯಾಚ್ ಇದೆ ಸರ್. ಯೂಡ್ರಿಲಾಸು, ಐಸಿನಿಯಾ ಪೊಟೆಟಾ, ಫೆರಿಯಾನಿಕ್ಸ್ 3 ವೆರೈಟಿ. 3 ವೆರೈಟಿನೂ ಸಬ್ಸಿಡೆಂಟಾಗಿ ಕೆಲಸ ಮಾಡಬೇಕಾದ್ರೆ ಜಾಸ್ತಿ ವರ್ಕ್ ಮಾಡೋದು ನೋಡಿ ಈ ಹುಳ ಸರ್. ಇದು ಯಾಕೆ ಈ ರೀತಿ ಆಡುತ್ತೆ ಅಂದರೆ ಇದು ಐಸಿನಿಯಾ ಪೊಟೆಟೋ ಹುಳ ಈ ರೀತಿ ಶಾರ್ಪಾಗಿ ಓಡಾಡುತ್ತೆ. ಯೂಡ್ರಿಲಾಸ್ ಅಂದರೆ ದಪ್ಪ ದೈತ್ಯ ಹುಳ. ಇನ್ನು ಫೆರಿಯಾನಿಕ್ಸ್ ಅನ್ನೋದು ಮಿಡಲ್ ಹುಳ, ಅಂದರೆ ಸಣ್ಣಕ್ಕೆ ಉದ್ದಕ್ಕಿರ್ತದಲ್ಲ ಅದು ಫೆರಿಯಾನಿಕ್ಸ್. ಬಟ್ ಈ ಐಸಿನಿಯಾ ಪೊಟೆಟೋ ಏನೈತೆ ಇದು ತುಂಬ ಶಾರ್ಪಾಗಿ ವರ್ಕ್ ಮಾಡ್ತದೆ. ಇದ್ರ ಜೊತೆಗೆ ಇನ್ನೊಂದಿದೆ, ಆಫ್ರಿಕನ್ ಟಾಲ್ ಅಂತ ಒಂದು ವೆರೈಟಿ ಇದೆ ಸರ್. ಅದು ನಮ್ಮ ಭೂಮಿಗಳಲ್ಲಿ ಕಾಣ್ತೀವಿ, ಬಟ್ ತೊಟ್ಟಿಗೆ ಅದು ಸೂಟೇಬಲ್ ಇರಲ್ಲ ಸರ್. ತೊಟ್ಟಿಲೇ ಇರಲ್ಲ, ಅದು ತುಂಬ ಡೀಪಾಗಿ ಕೊರಿಯುತ್ತೆ. ಒಂದು ವರ್ಮ್ಸು ಒಂದು ದಿನಕ್ಕೆ 3.5 ಅಡಿ ಅಷ್ಟು ಅಗಿದು ಒಳಗಡೆ ಹೋಗುತ್ತೆ. ಆಮೇಲೆ ಹೆಕ್ಕೆ ಇಕ್ಕಕ್ಕೆ ಪ್ರತಿ ಲೇಯರ್ ಇಲ್ಲಿ ಕಾಣ್ತಿದೆಯಲ್ಲ ಈ ಸಣ್ಣ ಹೆಕ್ಕೆ, ಈ ಹೆಕ್ಕೆ ಇಡೋಕ್ಕೆ ಅದು ಪ್ರತಿ ಸರಿನೂ ಹೆಕ್ಕೆ ಇಡಬೇಕಾದ್ರೆ ಹೊರಗಡೆನೇ ಬರುತ್ತೆ. ಈ ರೀತಿ ವರ್ಮಿ ಕಾಂಪೋಸ್ಟ್ನ ಮಾಡಿಕೊಂಡು ತೋಟಕ್ಕೆ ಯುಟಿಲೈಸ್ ಮಾಡ್ಕೊತಾ ಇದ್ದೀವಿ. ಬಟ್ ಫಾರ್ಮರ್ಗೂ ಸುತ್ತ ಇದನ್ನು ಶೇಖರಣೆ ಮಾಡಿ ಸ್ಟೋರ್ ಮಾಡಿ ಮೇಲ್ಗಡೆ ಇಟ್ಕೊಂಡು ಅದು ಬೇರೆ ತೊಟ್ಟಿಗಳು ಆದಂಗೆ ಹಾಕ್ತೀವಿ. ಇದು 45 ಡೇಸ್ಗೆ ಒಂದು ಸರಿ ತೊಟ್ಟಿ ಫಿಲ್ ಮಾಡಿ ಟಾಪ್ ಮಾಡಿ ಕ್ಲೋಸ್ ಮಾಡ್ತೀವಿ. ಅದಾದಮೇಲೆ ಗೊಬ್ಬರ ರೈಸ್ ಮಾಡ್ದಂಗೆ ಬೇರೆ ಕಡೆ ಯುಟಿಲೈಸ್ ಮಾಡ್ಕೊತೀವಿ ಸರ್. ಸಂಪತ್ ಇಷ್ಟೊಂದು ದೊಡ್ಡ ತೋಟ ನಿರ್ವಹಣೆ ಮಾಡುತ್ತಿದ್ದರೂ ಸಹ ತೋಟದಲ್ಲಿ ಕೆಲಸದವರನ್ನೇ ಇಟ್ಟಿಲ್ಲ. ಸಂಪತ್ ಹೆಂಡತಿಯ ಸಹಾಯವನ್ನ ಪಡೆದು ತೋಟವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ತೋಟಕ್ಕೆ ನೀರಿನ ನಿರ್ವಹಣೆ ಹೇಗ್ ಮಾಡ್ಕೊಂಡಿದ್ದಾರೆ, ಗೊಬ್ಬರಕ್ಕಾಗಿ ಏನೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ನೋಡಿದ್ದಾಯ್ತು ಅಲ್ವಾ. ತೋಟಕ್ಕೆ ಗೊಬ್ಬರ ಕುರಿತಾಗಿ ಸಂಪತ್ ಅವರಿಂದ ಮತ್ತೊಂದಷ್ಟು ಮಾಹಿತಿಯನ್ನ ನೋಡೋಣ. ಒಂದು ಪೀಸ್ನು ವೇಸ್ಟ್ ಮಾಡಲ್ಲ. ಪಲ್ವಲೈಸರ್ ಕಮ್ ಶೆಡ್ಡರ್ಗೆ ಹಾಕ್ಬಿಟ್ಟು ಎಲ್ಲ ಪುಡಿ ಹೊಡ್ಕೊಂಡ್ರೆ ಮತ್ತೆ ಒಂದು 2-3 ಆಳು ಮಾಡಿಕೊಂಡು ಅವಾಗ ಲೇಬರ್ಗೆ ಬಂದಿದ್ದ ದಿನ ತಗೊಂಡೋಗಿ ಎಲ್ಲ ತೊಟ್ಟಿ ತುಂಬಿಸ್ಬಿಟ್ರೆ ಆ ತೊಟ್ಟಿ ಖಾಲಿ ಆಯ್ತಿದ್ದಂಗೆ 15-20 ದಿನಕ್ಕೆ ಗೊಬ್ಬರಕ್ಕೆ ಸ್ಟಾರ್ಟ್ ಮಾಡ್ತದೆ. ಈ ರೀತಿ ಓಪನ್ನಾಗೆ ಹಾಕ್ಬಿಟ್ಟಿದ್ದೀವಿ, ಅವಾಗಲೇ ತುಂಬಿಸ್ಬೋದಲ್ಲ. ಅಂದರೆ ಈ ರೀತಿ ಇದ್ದಾಗ ಅದ್ರ ಹೀಟ್ ಅಂಶ ಜನ್ರೇಟ್ ಆಗ್ತದೆ. ಹೀಟ್ ಅಂಶ ಜನ್ರೇಟ್ ಆಗಿ ಡೈರೆಕ್ಟ್ ಹುಳುಗಳಿಗೆ ಡೈರೆಕ್ಟಾಗಿ ಕೊಡ್ಬೋದು. 2 ಆಪ್ಷನ್ ಇದೆ ಗೊಬ್ಬರ ಮಾಡೋಕ್ಕೆ. ಒಂದು, ಓಪನ್ ಲ್ಯಾಂಡಲ್ಲಿ ಈ ರೀತಿ ಮಾಡಿಕೊಂಡು ಡೈರೆಕ್ಟ್ ತೊಟ್ಟಿ ಕೊಟ್ಟರೆ ಹುಳ ಬದುಕ್ತವೆ. ಯಾವುದೇ ಕಾರಣಕ್ಕೂ ಟೆಂಪ್ರೇಚರ್ ರೈಸ್ ಆಯ್ತು ಅಂದರೆ ತೊಟ್ಟಿ ಒಳಗಡೆ 80 ಡಿಗ್ರಿ ಟೆಂಪ್ರೇಚರ್ ಲಾಂಚ್ ಆಗುತ್ತೆ, ಹುಳ ಸಾಯುತ್ತೆ. 2 ಥರ ಗೊಬ್ಬರ ಮಾಡ್ಬೋದು. ಒಂದು ಓಪನ್ ಲ್ಯಾಂಡ್ ಮಾಡ್ಬೋದು, ಒಂದು ತೊಟ್ಟಿ ಒಳಗೆ ಮಾಡ್ಬೋದು. ತೊಟ್ಟಿ ಒಳಗೆ ಮಾಡಿದಾಗ ಬೇಗ ಬರುತ್ತೆ, ಬಟ್ ಅದರೊಳಗಡೆ ಬೀಜಗಳಾಗಲಿ ಏನೂ ಇರಲ್ಲ, ಸತ್ತೋಗ್ತದೆ. ಈ ಓಪನ್ ಲ್ಯಾಂಡ್ ಮಾಡಿದಾಗ ಬೀಜ ಬಂದುಬಿಡ್ತದೆ. ಬಟ್ ಈ ತೆಂಗಿನ ಗರಿ ಗಾಣ ಇರೋದ್ರಿಂದ ಇದ್ರಿಗೇನು ಬೀಜ ಇರಲ್ಲ. ಅದಕ್ಕೋಸ್ಕರ ಇದನ್ನು ಡೈರೆಕ್ಟ್ ಪುಡಿ ಹೊಡ್ಕೊತೀವಿ. ಹೈಯೆಸ್ಟ್ ಕ್ಯಾಲ್ಶಿಯಮ್ ಇರ್ತಕ್ಕಂಥ ವೆರೈಟಿ ಕರಿಲೀವ್ ಇದು. ಥೈಲ್ಯಾಂಡ್ ವೆರೈಟಿ ಕರಿಲೀವ್ ಅಂತ ಕರಿತೀವಿ. ಮಕ್ಳುಗಳಾಗಲಿ ನಾವಾಗಲಿ ಕರಿಬೇವನ್ನೆಲ್ಲ ಊಟ ತಿಂದ 5 ಮೊದಲೇ ಮಡಗ್ತೀವಲ್ಲ, ಬಟ್ ಈ ಕರಿಬೇವು ಹಾಕಿದ್ರೆ 5 ಇಡಕ್ಕೆ ಅವ್ರ ಕೈಗೆ ಸಿಗಲ್ಲ. ಟೇಸ್ಟು ಸುತ್ತ ಸಿಕ್ಕಾಪಟ್ಟೆ ಟೇಸ್ಟ್ ಇದೆ, ತುಂಬ ಚೆನ್ನಾಗಿದೆ ಸರ್. ನಮ್ಮನೇಲಿ ನಾಟಿನೂ ಯೂಸ್ ಮಾಡ್ತಾರೆ, ಇದನ್ನು ಯೂಸ್ ಮಾಡ್ತಾರೆ. ಮೈನು ನನಗೆ ಈ ಥರ ವಿಶೇಷ ಆದವನ್ನ ಹಾಕಿರೋದೇ ಜಾಸ್ತಿ. ನಾನು ಈಗ ನೋಡಿ ಪಕ್ಕದಲ್ಲಿದ್ದರೆ ಇದು ಸ್ವೀಟ್ ಸಾಂತೋಲ್. ಈ ಹಣ್ಣು ತಿಂದರೆ ಒಂದು 20 ಮಿನಿಟ್ಸ್, ಒಂದು 2-3 ಹಣ್ಣು ತಿಂದರೆ 20 ಮಿನಿಟ್ಸ್ ಮೈಂಡ್ ಝೂಮ್ಗೆ ಹೋಗ್ತದೆ. ನಾವು ಡ್ರಿಂಕ್ಸ್ ಮಾಡಿದಾಗ ಮಾಡ್ತೇವೆ ಅಂತಾರಲ್ಲ, ಆ ಟೈಪಲ್ಲಿ ಇದು ಝೂಮ್ ಮಾಡ್ತೈತೆ. ಸರ್, ನಮ್ಮ ಹೆಸರು ಕವಿತಾ ಅಂತ, ಕವಿತಾ ಸಂಪತ್ ಕುಮಾರ್ ಅಂತ, ಬೆಂಗಳೂರು. ನಾನು ಇಲ್ಲಿಗೆ ಬಂದಾಗ ನನಗೆ ಅದರ ಪರಿಚಯನೇ ಇಲ್ಲ ಸರ್. ವ್ಯವಸಾಯದ ಗಂಧಗಾಳಿನೂ ಕೂಡ ನನಗೆ ಗೊತ್ತಿಲ್ಲ ಸರ್. ಪ್ರತಿಯೊಂದು ಕಲ್ತಿದ್ದೀನಿ, ಯಾಕಂದರೆ ನನಗೆ ಏನು ಗೊತ್ತಿರಲಿಲ್ಲ. ಈ ಭತ್ತ ಮರದಲ್ಲಿ ಬೆಳೀತಾರೆ ಅನ್ನೋ ಮೂಮೆಂಟಲ್ಲಿ ಇದ್ದವಳು ನಾನು ಬಂದು ಅವ್ರನ್ನೇ ಕೇಳಿದ್ದೀನಿ ಹೇಗೆ ಬೆಳೀತಾರೆ ಅಂತ. ಅಷ್ಟು ಏನು ಪುಸ್ತಕದ ಬಂದಕ್ಕೆ ಅಷ್ಟೇ ಸರ್. ವ್ಯವಹಾರದ ಹೊರಗಡೆ ಪ್ರಪಂಚ ಹೇಗಿದೆ ಅಂತ ಕೂಡ ನನಗೆ ಗೊತ್ತಿಲ್ಲ. ಇಲ್ಲಿಗೆ ಬಂದು ಈ ತಳಿ ಬಗ್ಗೆ ವಿಶೇಷ ಏನಂದರೆ ಸರ್, ನೋಡಿ ಸರ್, ಇದು ನಲ್ಯಾಣಿ ಗ್ರೀನ್ ಗೋಲ್ಡ್ ಆದರೆ ಗೊನೆ ಈ ರೀತಿ ಮೇಲಿಂದ ಜಿಗಿದು ಬಾಗಿರುತ್ತೆ. ಈ ರೀತಿ ಈ ತಳಿ ವಿಶೇಷ. ಆಮೇಲೆ ಒಂದು ಕಾಯಿ ಸೈಜು ಮ್ಯಾಕ್ಸಿಮಮ್ ಅಂದರೂ ಇಷ್ಟಪ್ಪ ಸೈಜಲ್ಲಿ ಮಿನಿಮಮ್ ಇದ್ದೇ ಇರ್ತದೆ ಸರ್. ಈ ರೀತಿ ನೋಡಿ ಸರ್, ಆಲ್ಮೋಸ್ಟ್ ನೋಡಿ ಈಗ ನಿಮ್ಗೇನು ಕಾಣ್ತಾಯಿದೆ, ನಾವು ಹಾರ್ವೆಸ್ಟಿಂಗ್ ಮಾಡಿದಾಗ ಈ ಟೈಪಿನ ಕಾಯೇ ತೆಗೊಬೇಕು. ಈ ಟೈಪ್ ಕಾಯಿ ತಗೊಂಡಾಗ ಈ ಕಲ್ಲರ್ ಇರ್ತದೆ ಒಳಗಡೆ. ನಾವು ಯಾವುದೇ ಕಾರಣಕ್ಕೂ ಈ ರೀತಿ ಮೆರೂನಿ ಕಂದು ಕಲರ್ ಕಾಯಿನ ಕೀಳಬಾರ್ದು. ಈ ರೀತಿ ಮೆರೂನ್ ಕಲರ್ ಕಾಯಿ ಅದೇನಾಗಿರ್ತದೆ ಅಂದರೆ ಒಳಗಡೆ ಅಷ್ಟು ಸಬ್ಸಿಯೆಂಟ್ ಆಗಿರಲ್ಲ ಸರ್, ಡ್ಯಾಮೇಜ್ ಆಗಿರುತ್ತೆ ಹಣ್ಣು. ಇದು ಕಲ್ಲರ್ಗೂ ನಾಳೆ ಬರೋಲ್ಲ. ಈ ಕಾಯಿನ ಡೈರೆಕ್ಟ್ ನಾವು ತಗೊಂಡೋಗಿ ಡ್ರೈಯರ್ಗೆ ಅಥವಾ ಸನ್ಲೈಟಲ್ಲಿ ಒಣಗಿಸಿದ್ರೆ ಗ್ರೀನ್ ಕಲ್ಲರಲ್ಲೇ ಇರುತ್ತೆ ಸರ್. ಇದ್ರದ್ದು KG ವ್ಯಾಲ್ಯೂ ಅಡಿಷನ್ ಬಂದು 2,500, 2,800, 3,000 ತನಕ ರೀಚ್ ಆಗುತ್ತೆ ಸರ್. 2,200 ಅಂತೂ ಗ್ಯಾರಂಟಿ ರೇಟ್ ಸಿಗುತ್ತೆ ಸರ್ ಪರ್ KG. ಏಲಕ್ಕಿ ಬೆಳಿಬೇಕಾದ್ರೆ ಪೂರಾ ನೆರಳಿನ ಕ್ಲೈಮೇಟ್ ಕ್ರಿಯೇಟಿವ್ ಇರಬೇಕು. ಅಬೌವ್ 60% ಶೇಡ್ ಇರಬೇಕು ಸರ್, ನೆರಳಿರಲೇಬೇಕು. ಓಪನ್ ಲ್ಯಾಂಡವರು ಏಲಕ್ಕಿ ಬೆಳೆಯೋಕ್ಕಾಗಲ್ಲ ಸರ್. SKP 46ಗಿನ್ನ ತುಂಬ ವ್ಯಾಲ್ಯೂ ಅಡಿಷನ್ ಬೆಳೆ ನಲ್ಯಾಣಿ ಗ್ರೀನ್ ಗೋಲ್ಡ್. ಇದು ನಮ್ಮ ಏರಿಯಾಗೆ ಸೂಟೇಬಲ್ ಆಗತಕ್ಕಂಥ ಬೆಳೆ ಸರ್. ಇದಕ್ಕೆ ಇರುವೆ ಮುಟ್ತವೆ. ಏನು ಮಾಡಬೇಕಂದ್ರೆ ಅದಕ್ಕೆ ಬೋಡ ಹೊಡಿತೀವಿ ನಾವು. ಬೋಡ ಮೀನ್
ಸುಣ್ಣ ಮತ್ತು ಮೈಲುತುತ್ತ ಆ ಬಿದ್ದಾಗ ಅದ್ರ ಖರ್ಚಿಗೆ ಸುಣ್ಣ ಬೀಳುತ್ತಲ್ಲ ಅದ್ರ ಖರ್ಚಿಗೆ ಇದು ಬೀಳಲ್ಲ ಸರ್, ಇರುವೆಗಳಾಗಲಿ ಅವು ಬೀಳಲ್ಲ ಸರ್. ಇನ್ನು ನೀಮ್ ಆಯಿಲ್ ಅಂತೂ ಸ್ಪ್ರೇ ಕೊಡ್ತೀವಿ ಒಂದೊಂದು ರೌಂಡು. ನೀಮ್ ಆಯಿಲ್ ಸ್ಪ್ರೇ ಕೊಟ್ಟಾಗ ಆಲ್ಮೋಸ್ಟ್ ಇದಕ್ಕೆ ಯಾವುದೇ ಕಾರಣಕ್ಕೂ ಡಿಸೀಸ್ ಬರೋಲ್ಲ ಸರ್. ಇದ್ರಾಗೆ ಮೇಯ್ನ್ ಡಿಸೀಸ್ ಒಂದೇ ಬರೋದು ಸರ್, ಕಾಂಡ ಕೊರಕ ಅಂತೀವಿ, ಸ್ಟೆಂಬೋರಾನ್ ಅಂತ ಕರಿತೀವಿ. ಈ ಡಿಸೀಸ್ ಬಂದಿರತಕ್ಕಂಥ ಜಾಗದಲ್ಲಿ ಲಾಸ್ಟ್ ರೀಸನ್ ನೀಮ್ ಆಯಿಲ್ ಬಿಟ್ಟರೆ ಇನ್ನೇನು ಸಪ್ರೇಟ್ ಮಾಡೋಕ್ಕಾಗಲ್ಲ ಸರ್. ಇದೊಂದು ಕೇರ್ ಮಾಡಿಕೊಂಡ್ರೆ ಏಲಕ್ಕಿ ಆರಾಮಾಗಿ ಬೆಳಿಬೋದು ಸರ್. ಇದ್ರಾಗ ಏಲಕ್ಕಿಗೆ ಬೇರೆ ರೋಗ ಇರಲ್ಲ, ಇರುವೆ ಒಂದು ತಿನ್ನುತ್ತೆ. ಇದು ನಮ್ಮನ್ನು ಕ್ವಶನ್ ಮಾಡಿರೋರು ಅವರೇ, ಏಲಕ್ಕಿ ಬೆಳೆದ್ರೆ ನಾಗರಾವ್ ಸೇರ್ತಾವಂತೆ ನಿಜವಾ? ಇಲ್ಲೇನು ಒಂದು ಉದ್ದೇಶ ತಿಳ್ಕೊಬೇಕು, ಇಲಿ ಹಾವು ಹಿಡಿದ್ರೆ ಹಾವು ಕಪ್ಪೆ ಈ ರೀತಿ ತಿನ್ನಕ್ಕೆ ಅವು ಪ್ರಾಣಿ ಬಂದೇ ಬರ್ತದೆ. ಈ ಮಿಡತೆ ತಿನ್ನೋಕ್ಕೋಸ್ಕರ ಕಪ್ಪೆ ಸೇರ್ತದೆ, ಕಪ್ಪೆ ತಿನ್ನೋಕ್ಕೋಸ್ಕರ ಹಾವು ಸೇರುತ್ತೆ. ಇಷ್ಟು ಬಿಟ್ಟರೆ ಏಲಕ್ಕಿ ಹಾವಿನ ತೋಟಕ್ಕೆ ಬರೋಲ್ಲ ಸರ್. ಒಟ್ಟಿನಲ್ಲಿ ಸಂಪತ್ ಕುಮಾರ್ ತನ್ನ ತೋಟದಲ್ಲಿ ನೈಸರ್ಗಿಕ ಕ್ರಾಂತಿಯನ್ನೇ ಮಾಡಿದ್ದಾರೆಂದು ಹೇಳಬಹುದು. ಹೀಗಾಗಿನೇ ಸಂಪತ್ ಅವರು ಇತರೆ ರೈತರಿಗೆ ಮಾದರಿಯಾಗಿದ್ದಾರೆ ಅಂತ ಹೇಳಿದ್ರೂ ತಪ್ಪಾಗಲ್ಲ. ಇದಾಗಿತ್ತು ಇಂದಿನ ಕೃಷಿ ಬೀಟ್. ಮತ್ತೊಂದು ಕೃಷಿ ಬೀಟ್ನೊಂದಿಗೆ ಸಿಗ್ತೇವೆ. ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನಮಸ್ಕಾರ.